ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅತಿ ಹೆಚ್ಚು ಪ್ರೀತಿ ಮಾಡಿದ್ದು ರಾಖಿ ಜೊತೆನೆ, ಅತಿ ಹೆಚ್ಚು ಜಗಳ ಮಾಡಿರೋದು ರಾಖಿ ಜೊತೆನೆ. ಅಯ್ಯಯ್ಯೋ ನನ್ಗೆ ಅರ್ಥನೇ ಆಗ್ನಿಲ್ವೇ. ಸ್ಮೋಕಿಂಗ್ ಅಂತ ವಿಷಯ ಬಂದ್ರೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕದ್ದು ಮುಚ್ಚಿ ಮಾಡ್ಬೇಕು, ಅದು ಮಾಡ್ಬೇಕು ಅನ್ನೋ ಒಬ್ಬೊಬ್ರು ಹೇಳ್ತಾರೆ. ಹೌದಾ? ಬಟ್ ನನ್ನ ಪ್ರಕಾರ ನಾವು ಮಾಡೋದನ್ನ ತೋರ್ಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ. ಈ ಫಸ್ಟ್ ಡೇ ನಾನು ಹೋದೆ ಅಂಡ್ ಅಲ್ಲಿ ಫಸ್ಟ್ ಡೇ ಕೊಟ್ಟಿರ್ಲಿಲ್ಲ, ಸೆಕೆಂಡ್ ಡೇ ಕೊಟ್ರು. ಆಯ್ತಾಯ್ತಾಯ್ತು, ಏನು ಯೋಚನೆ ಮಾಡಬೇಡಿ. ನಾನು ಅಷ್ಟು ಅಡಿಕ್ಷನ್ ಇಲ್ಲ ಯಾವುದಕ್ಕೂ ಆಗ್ಲಿ, ನಂಗೆ ಬೇಕೇ ಬೇಕು ಅನ್ನಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಮುಂದೆ ಇದ್ರೆ ಅದನ್ನ ಮಾಡ್ಬೇಕು ಅನ್ನೋ ಒಂದು ಹುಡುಗಿ ನಾನು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಂಗಿದ್ಯಾ? ನಾನು ಹೋಗ್ಬೇಕಾದ್ರೆ ಫಾರ್ಮ್ ಫಿಲ್ ಮಾಡಿದ್ದೆ, ನನ್ನ ಬ್ರ್ಯಾಂಡ್ ಐಸ್ ಬಸ್ಟ್ ಅಂತ ಹಾಕಿದ್ದೆ. ಅದು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದು ಕೊಟ್ಟಿದ್ರು ಅಂಡ್ ಫಸ್ಟ್ ಡೇ ಹೇಳ್ದೆ ರಾಖಿ ಯಾರಾದ್ರೂ ನೋಡ್ತಾರೆ ಅನ್ನೋದಾಗಿರ್ ನಾನು ಇಸ್ಕೊಂತಾನೆ ಇರ್ಲಿಲ್ವಲ್ಲೋ ಅಂತ ಹೇಳ್ದೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇದು ನನ್ಗೆ ಇಷ್ಟ ಆಯ್ತು ಅಂತ ಹೇಳ್ದ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ನಾನು ಯಾವಾಗ್ಲೂ ನನ್ನಲ್ಲಿ ನನಗೇನ್ ಪಾಲ್ ಬರ್ತಿತ್ತು ಅದ್ ನಾನು ಅಷ್ಟು ಹೊಡಿತಾ ಇರಲಿಲ್ಲ, ತುಂಬಾ ರಾಖಿಗೆ ಕೊಡ್ತಾ ಇದ್ದೆ. ಸಾರ್ಥಕಾಯ್ತು ಕಣಮಿ. ಹಾಗಾಗಿ ನಾವಿಬ್ರು ಜಾಸ್ತಿ ಸ್ಮೋಕಿಂಗ್ ರೂಮಲ್ಲೇ ಯಾವಾಗ್ಲೂ ಸ್ಮೋಕಿಂಗ್ ಬಗ್ಗೆ ನೀನು ಅಷ್ಟು ಇಸ್ಕೊಂಡೆ, ನೀನ್ ಇಷ್ಟು ಕೊಡ್ಬೇಕು, ಹಂಗ್ ಕೊಡ್ಬೇಕು. ಎಮೋಷನ್ ಬೇಡ. ಅಲ್ಲಿಂದನೇ ಒಂದ್ ಬಾಂಡಿಂಗ್ ಸ್ಟಾರ್ಟ್ ಆಯ್ತೇನೋ. ಸ್ಮೋಕಿಂಗ್ ರೂಮ್ ಇಂದಾನೆ ಅಂತಾನೆ ಹೇಳ್ಬಹುದು. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಆಯ್ತು ನಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.